ಸೂರ್ಯ ಹುಟ್ಟೋದು ಒಂದೇ ಅಲ್ಲ, ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ. ನಿಮ್ ಪ್ರಜ್ವಲನೂ ಅಷ್ಟೇ, ನಿಮ್ ಸೂರಜನೂ ಅಷ್ಟೇ. ಈ ಹಾಸನ ಜಿಲ್ಲೆಯ ಋಣ ತೀರ್ಸಂತ ಕೆಲಸನ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಕಾಂಗ್ರೆಸ್ ಪಕ್ಷದ ಕುತಂತ್ರ, ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರ, ಆ್ಯಸಿಡ್ ಎರಚಿದ್ರು, ಅದು ಎರಚಿದ್ರು, ಇದು ಎರಚಿದ್ರು ಅಂತ ಹೇಳ್ಬಿಟ್ಟು ಸೂರಜ್ ರೇವಣ್ಣ ಅವರು ಪಾಪ ನಿನ್ನೆ ಭಾಳ ಆಕ್ರೋಶದಿಂದೆಲ್ಲ ಮಾತನಾಡಿದ್ದಾರೆ. ತಾವು ಏನು ಎರಚಿದ್ರಿ ಅದನ್ನು ಕೂಡ ಮಾತಾಡಬೇಕಲ್ಲ, ತಾವು ಯಾಕೆ ಎರಚಿದ್ರಿ ಅದನ್ನು ಕೂಡ ಮಾತಾಡಬೇಕಲ್ಲ, ತಾವು ಎಷ್ಟು ಎರಚಿದ್ರಿ ಅದನ್ನು ಕೂಡ ಮಾತಾಡಬೇಕಲ್ಲ. ತಮ್ಮ ಜೊತೆ ತಮ್ಮ ಅಣ್ಣನೂ ಸೇರಿ ನೀವಿಬ್ಬರು ಸೇರಿ ಎಷ್ಟು ಎರಚಿದ್ರಿ, ಏನು ಎರಚಿದ್ರಿ, ಯಾಕೆ ಎರಚಿದ್ರಿ, ಎರಚಿದ ಪರಿಣಾಮ ಏನಾಯಿತು, ಅದು ಎರಚಿಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ, ಅದು ಎರಚಿದ್ದಕ್ಕೆ ಇಷ್ಟೆಲ್ಲ ಆಗಿರೋದು ಅದನ್ನು ಹೇಳಬೇಕಲ್ಲ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಸೂರಜ್ ರೇವಣ್ಣ ಬೇಲ್ ಮೇಲಿದ್ದಾರೆ. ಬಹಳ ದಿನಗಳ ನಂತರ, ಬಹಳ ತಿಂಗಳುಗಳ ನಂತರ ಅಖಾಡಕ್ಕಿಳಿದಿದ್ದಾರೆ. ಅಬ್ಬರಿಸಿ ಬೋರ್ಗರೆದಿದ್ದಾರೆ, ಚಿಂದಿ ಉಡಾಯಿಸಿದ್ದಾರೆ. ಇವತ್ತು ಕೆಲವು ಅಧಿಕಾರಿಗಳು, ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತನ ಯಾವ ರೀತಿ ತೊಂದರೆ ಕೊಡ್ತಾರೆ ನೋಡ್ತಾ ಇದೀವಿ ನಾವು. ಯಾವುದು ಶಾಶ್ವತ ಅಲ್ಲ, ಯಾವ ಸರ್ಕಾರನೂ ಶಾಶ್ವತ ಅಲ್ಲ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾನು ನನ್ನಿಂದ ಮಾಡಿದ್ದು ನನ್ನಿಂದ ಅಂತ ಇವತ್ತು ಹೇಳಿದವರು ಹೋಗಿ ಸ್ಮಶಾನಕ್ಕೆ ಹೋಗಿ ಬನ್ನಿ ಸ್ವಾಮಿ, ಏನೇನಾಗಿದೆ, ಎಂತೆಂಥವ್ರಾಗಿದೆ, ಏನೇನಾಗಿದೆ ಅಂತ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ. ಸೂರ್ಯ ಹುಟ್ಟೋದು ಒಂದೇ ಅಲ್ಲ, ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ. ನಿಮ್ ಪ್ರಜ್ವಲನೂ ಅಷ್ಟೇ, ನಿಮ್ ಸೂರಜನೂ ಅಷ್ಟೇ. ಈ ಹಾಸನ ಜಿಲ್ಲೆಯ ಋಣ ತೀರ್ಸಂತ ಕೆಲಸನ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಸೂರ್ಯ ಹುಟ್ಟೋದು ಒಂದೇ ಒಂದ್ಸಲ ಅಲ್ಲ, ಸೂರ್ಯ ಪ್ರಜ್ವಲಿಸುತ್ತಾನೆ ಅಂತ ತುಂಬ ಆಕ್ರೋಶದಿಂದ, ಆವೇಶದಿಂದ, ಆತಂಕದಿಂದ, ನೋವಿನಿಂದ, ಬಹಳ ಸಂಕಟದಿಂದ ಎಲ್ಲ ಮಾತನಾಡಿದ್ದಾರೆ. ಅಬ್ಬರಿಸಿ ಬೊಬ್ಬರಿದ್ದಾರೆ. ಕಮ್ ಬ್ಯಾಕ್, ನಾವು ವಾಪಸ್ ಬಂದೇ ಬರ್ತೀವಿ. ಕಾಂಗ್ರೆಸ್ ಪಕ್ಷದ ಕುತಂತ್ರ ರಾಜಕಾರಣದ ವಿರುದ್ಧ ಸಿಡಿದು ನಿಲ್ತೇವೆ. ನಾನು ಬರ್ತೀನಿ, ನನ್ನಣ್ಣ ಪ್ರಜ್ವಲು ಬರ್ತಾನೆ. ನಾವಿಬ್ರು ಹಾಸನದ ಋಣ ತೀರಿಸ್ತೀವಿ. ನಿಮ್ ಪ್ರಜ್ವಲನೂ ಅಷ್ಟೇ, ನಿಮ್ ಸೂರಜನೂ ಅಷ್ಟೇ. ಈ ಹಾಸನ ಜಿಲ್ಲೆಯ ಋಣ ತೀರ್ಸಂತ ಕೆಲಸನ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಬಹಳ ಅಮೋಘವಾಗಿ ಅವರನ್ನೇ ಚನ್ನರಾಯಪಟ್ಟಣದಲ್ಲಿ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಿದಂಥ ಕಾರ್ಯಕ್ರಮದಲ್ಲಿ ಭರ್ಜರಿಯಾಗಿ ಮಾತಾಡಿದ್ದಾರೆ. ಆ ಆಕ್ರೋಶದ ಭಾಷಣ ಮಾಡ್ತಾ ಇರಬೇಕಾದ್ರೆ ಅವರು ತಮ್ಮ ನಿಂಬೆ ಹಣ್ಣನ್ನು ಕೈಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಯಾವುದು ಶಾಶ್ವತ ಅಲ್ಲ, ಯಾವ ಸರ್ಕಾರವೂ ಶಾಶ್ವತ ಅಲ್ಲ. ನಾನು ನನ್ನಿಂದ ಮಾಡಿದ್ದು ಅಂತ ಹೇಳಿದವರೆಲ್ಲ ಒಮ್ಮೆ ಸ್ಮಶಾನಕ್ಕೆ ಹೋಗಿ ಬನ್ನಿ. ಎಂತೆಂಥವ್ರು ಏನೇನೋ ಆಗಿ ಹೋಗಿದ್ದಾರೆ. ನಾವು ಮಾಡೋ ಒಳ್ಳೆ ಕೆಲಸ ಮಾತ್ರ ಈ ಭೂಮಿ ಮೇಲೆ ಉಳಿಯುತ್ತೆ. ಕುತಂತ್ರಿಗಳ, ವಿರೋಧಿಗಳ ದ್ವೇಷದ ರಾಜಕಾರಣದ ಕತ್ತಲು ಆವರಿಸಿಕೊಂಡಿದೆ. ಮತ್ತು ನಿಮ್ಮ ಸೂರಜ್ ರೇವಣ್ಣನ ಮೂಲಕ ಸೂರ್ಯ ಹುಟ್ಟುತ್ತಾನೆ. ಇವತ್ತು ಮೂಡಲ ಹಿಪ್ಪೆಯಿಂದ ಬೆಂಕಿ ಶುರುವಾಗಿದೆ. ನಾವು ಒಳ್ಳೆ ಕೆಲಸ ಮಾಡುವಂಥದ್ದು ಒಂದೇ ಉಳ್ಕೊಳ್ಳೋದಷ್ಟೇ ಈ ಭೂಮಿ ಮೇಲೆ. ಯಾವುದೇ ಈ ದ್ವೇಷದ ರಾಜಕಾರಣ ಆಗ್ಬೋದು ಅಥವಾ ಏನಿವತ್ತು ನೀವು ಇವತ್ತು ನಿಮ್ಗೆ 135 ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂತ, ಜನಕ್ಕೆ ಒಳ್ಳೇದು ಮಾಡ್ಲಿ ಅಂತ. ಅದನ್ನ ಬಿಟ್ಬಿಟ್ಟು ದಿನ ಬೆಳಗಾದ್ರೆ ರೇವಣ್ಣ ಸಾಹೇಬ್ರನ್ನ ಹೆಂಗ್ ತುಣಿಯೋದು, ದೇವೇಗೌಡರ ಕುಟುಂಬ ಹೆಂಗ್ ಮುಗಿಸೋದು, ಬರೀ ಇದೇ ಆಗೋಯ್ತು. ನಿಮ್ಗೆಲ್ಲ ಗೊತ್ತಿದೆ ಪ್ರಜ್ವಲ್ ರೇವಣ್ಣನ ಕೇಸು. 10 ಹೆಣ್ಣು ಮಕ್ಕಳನ್ನು ಹಾಳುಗೆಡವಿದ, ಅತ್ಯಾಚಾರ ಮಾಡಿದ, ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡ ಪ್ರಕರಣದಲ್ಲಿ ಅವರು ಜೈಲಲ್ಲಿದ್ದಾರೆ. ಅವ್ರಿಗೇನು ಬೇಲಾಗಿಲ್ಲ. ಸೂರಜ್ ರೇವಣ್ಣ ಅವರಿಗೆ ಬೇಲಾಗಿದೆ. ಸದ್ಯ ಅವರು ಜಾಮೀನಿನ ಮೇಲೆ ಇದ್ದಾರೆ. ಅವರ ತಂದೆ HD ರೇವಣ್ಣ ಕೂಡ ಜಾಮೀನಿನ ಮೇಲೆ ಇದ್ದಾರೆ. ಅವರ ತಾಯಿ ಭವಾನಿ ರೇವಣ್ಣ ಕೂಡ ಜಾಮೀನಿನ ಮೇಲಿದ್ದಾರೆ. ಇಡೀ ಕುಟುಂಬ ಜಾಮೀನಿನ ಮೇಲಿದೆ. ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ. ಭಾಳ ಕೆಟ್ಟ ಸ್ಥಿತಿಯಲ್ಲಿ ಆ ಕುಟುಂಬ ಇದೆ. ಕೆಟ್ಟ ಸ್ಥಿತಿಗೆ ಕಾರಣ ಕಾಂಗ್ರೆಸ್ ಪಕ್ಷದ ಕುತಂತ್ರ, ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರ,
ಆ್ಯಸಿಡ್ ಎರಚಿದ್ರು, ಅದು ಎರಚಿದ್ರು, ಇದು ಎರಚಿದ್ರು ಅಂತ ಹೇಳ್ಬಿಟ್ಟು ಸೂರಜ್ ರೇವಣ್ಣ ಅವರು ಪಾಪ ನಿನ್ನೆ ಭಾಳ ಆಕ್ರೋಶದಿಂದೆಲ್ಲ ಮಾತನಾಡಿದ್ದಾರೆ. ತಾವು ಏನು ಎರಚಿದ್ರಿ ಅದನ್ನು ಕೂಡ ಮಾತಾಡಬೇಕಲ್ಲ, ತಾವು ಯಾಕೆ ಎರಚಿದ್ರಿ ಅದನ್ನು ಕೂಡ ಮಾತಾಡಬೇಕಲ್ಲ, ತಾವು ಎಷ್ಟು ಎರಚಿದ್ರಿ ಅದನ್ನು ಕೂಡ ಮಾತಾಡಬೇಕಲ್ಲ. ತಮ್ಮ ಜೊತೆ ತಮ್ಮ ಅಣ್ಣನೂ ಸೇರಿ ನೀವಿಬ್ಬರು ಸೇರಿ ಎಷ್ಟು ಎರಚಿದ್ರಿ, ಏನು ಎರಚಿದ್ರಿ, ಯಾಕೆ ಎರಚಿದ್ರಿ, ಎರಚಿದ ಪರಿಣಾಮ ಏನಾಯಿತು, ಅದು ಎರಚಿಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ, ಅದು ಎರಚಿದ್ದಕ್ಕೆ ಇಷ್ಟೆಲ್ಲ ಆಗಿರೋದು ಅದನ್ನು ಹೇಳಬೇಕಲ್ಲ. ಈಗ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನು ದಾಖಲಿಸಿದ ಅದು ಕೇಸ್ ಕೊಟ್ಟಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು ಯಾರು? ಒಬ್ಬ ಯುವಕ, ಇದೇ ಸೂರಜ್ ರೇವಣ್ಣ ವಿರುದ್ಧ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡ ಅಂತ. ಒಂದು ಸಲಿಂಗ ಕಾಮದ ಕಾನ್ಸೆಪ್ಟು. ನೀವು ಸಲಿಂಗ ಕಾಮ ಆದರೂ ಮಾಡಿ, ಬೇರೆ ಏನೇ ಕಾಮ ಮಾಡಿ, ಪರಸ್ಪರ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ, ಬಲವಂತವಾಗಿ ಮಾಡಿದ್ರೆ ಅದೊಂದು ಅತ್ಯಾಚಾರನೇ ಅಲ್ವಾ? ಆ ಕೇಸಲ್ಲಿ 42ನೇ ACMM ನ್ಯಾಯಾಲಯ ನಿಮಗೆ ಜಾಮೀನು ಕೊಡಲಿಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಳೆದ ಜುಲೈ ತಿಂಗಳಲ್ಲಿ ಸೂರಜ್ ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನು ಕೊಡ್ತು. ನೀನು ಸಾಕ್ಷಿಗಳನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭೇಟಿಯಾಗೋದಾಗಲಿ, ಬೇರೆ ಯಾವುದೇ ಮೂಲದಲ್ಲಿ ಅವರನ್ನು ಮಾತನಾಡಿಸುವುದು, ಬೆದರಿಸುವುದು, ಹೆದರಿಸುವುದು, ರಿಕ್ವೆಸ್ಟ್ ಮಾಡೋದು, ಕನ್ವಿನ್ಸ್ ಮಾಡೋದಾಗಲಿ ಮಾಡೋ ಹಾಗಿಲ್ಲ. ಹಾಗೆ ಈ ಜಾಮೀನಿನ ಅವಧಿಯಲ್ಲಿ ಮತ್ತೆ ನೀವು ಅದೇನೋ ಪ್ರಕರಣದಲ್ಲಿ ನೀವು ಲಾಕ್ ಆಗಿದ್ದೀರಲ್ಲ, ಆ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಹೇಳಿದ್ದೆ. ಅಂದರೆ ಆ ಥರ ಏನಾದರೂ ಮಾಡೋ ಅಭ್ಯಾಸಗಳಿದ್ದರೆ ಈ ಜಾಮೀನಿನ ಅವಧಿಯಲ್ಲಿ ಹಾಗೆಲ್ಲ ಮಾಡೋಂಗಿಲ್ಲ ಅಂತಲೂ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಪಾಪ ಒಂದು ವೇದಿಕೆ ಹುಟ್ಟುಹಬ್ಬದ ಒಂದು ನೆಪ ಮಾತಾಡಿದಿರಿ ನೀವು, ಕಾಂಗ್ರೆಸ್ಸೇ ಎಲ್ಲ ಮಾಡಿದ್ದು ಅಂತ. ಕಾಂಗ್ರೆಸ್ ಏನು ಮಾಡುತ್ತು? ರಾಜಕಾರಣದಲ್ಲಿ ಅವ್ರು ಸಾಚ ಇವ್ರು ಸಾಚ ಅಂತ ಹೇಳೋಕ್ಕಾಗಲ್ಲ. ರಾಜಕಾರಣ ಅಂದಮೇಲೆ ವಿರೋಧಿಗಳನ್ನ ಮಟ್ಟ ಹಾಕಬೇಕು, ವಿರೋಧಿಗಳ ವಿರುದ್ಧ ಅಭಿಯಾನ ನಡೆಸಬೇಕು, ವಿರೋಧಿಗಳ ವಿರುದ್ಧ ಜನಮಾನಸದಲ್ಲಿ ತಪ್ಪಾದಂಥ ಭಾವನೆಗಳನ್ನು ಬಿತ್ತಬೇಕು. ಹಾಗೆ ಮಾಡಿದ್ರೆ ಮಾತ್ರ ಲಾಭ ಆಗುತ್ತೆ ಅಂತಲೇ ರಾಜಕಾರಣಿಗಳು ಯೋಚನೆ ಮಾಡ್ತಾರೆ, ರಾಜಕೀಯ ಪಕ್ಷಗಳು ಯೋಚನೆ ಮಾಡ್ತಾರೆ. ತಮ್ಮ ಸರ್ವೈವಿಗೋಸ್ಕರ, ತಮ್ಮ ಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಅವ್ರು ಷಡ್ಯಂತ್ರನೂ ಮಾಡಬೇಕು, ಕುತಂತ್ರನೂ ಮಾಡಬೇಕು, ಎಲ್ಲದೂ ಮಾಡಬೇಕು. ಆದರೆ ತೀರಾ ಈ ಹೆಣ್ಣುಮಕ್ಕಳನ್ನ, ಗಂಡು ಮಕ್ಕಳನ್ನ ನಿಮ್ಮ ಹತ್ರ ಎಲ್ಲ ಕಳಿಸ್ಬಿಟ್ಟು ನೀವು ರೇಪ್ ಮಾಡಿ ಅಂತ ಹೇಳ್ತಾರ? ಓಕೆ ಅಪ್ಪ, ಅವ್ರು ಹೇಳಿದ್ರಂತಾನೆ ಹಿಡ್ಕೊಳ್ಳಿ, ಅವ್ರದ್ದು ಕುತಂತ್ರ ಅಂತಲೇ ಹಿಡ್ಕೊಳ್ಳಿ. ಎಕ್ಸಾಂಪಲ್, ಕಾಂಗ್ರೆಸ್ಸಿನ ಕುತಂತ್ರದಿಂದ ಆ ಥರದ ಕೆಲಸ ಮಾಡಬೇಕಾಯ್ತು ಅಥವಾ ನಾ ಮಾಡಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ನನ್ನ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾನು ಅವನಲ್ಲ ಅಂತ ನೀವು ವಾದ ಮಾಡ್ತಿದ್ದೀರಾ. ಒಂದು ವೇಳೆ ಆಗಿದ್ರೆ ಅಂತ ಇಟ್ಕೊಳ್ಳಿ, ಒಂದು ವೇಳೆ ಆಗಿದ್ರೆ ಈಗ ಕಳಿಸ್ಕೊಟ್ರ ಅಂತಲೇ ಇಟ್ಕೊಳ್ಳಿ. ತಾವು ಅದನ್ನು ಮಾಡಬೇಕಾದ್ರೆ ಕಾಮನ್ ಸೆನ್ಸ್ ಇರಲಿಲ್ವಾ ನಿಮಗೆ? ಅದರಲ್ಲಿ ಏನು ಷಡ್ಯಂತ್ರ ಇದೆ, ಅದರಲ್ಲಿ ಏನು ಕುತಂತ್ರ ಇದೆ? ಏರಿಸಬೇಕಾದ್ರೆ ನಿಮಗೆಲ್ಲ ಸೆನ್ಸ್ ಇಲ್ವಾ, ಕಾಮನ್ ಸೆನ್ಸ್ ಇಲ್ವಾ? ಒಂದು ವೇಳೆ ನಿಮ್ಮ ಆರೋಪ ಸಾಬೀತಾದರೆ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ನಿಜ ಅಂತ ಸಾಬೀತಾದರೆ ಈ ಮಾತು ನಿಮಗೆ ಅಪ್ಲೈ ಆಗ್ತದೆ. ನಮಗೆ ಒಂದು ಕಾಮನ್ ಸೆನ್ಸ್ ಬೇಡವಾ? ನಮಗೊಂದು ನಿಗ್ರಹ ಬೇಡವಾ? ನಿಗ್ರಹ ಇಲ್ಲದ, ಕಾಮನ್ ಸೆನ್ಸ್ ಇಲ್ಲದ ಚಟದಾಸರಾಗಿರುವ ನಾವು ಎಲ್ಲ ಆದ ಮೇಲೆ, ಎಲ್ಲ ಮುಗಿದ ಮೇಲೆ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ಅವ್ರನ್ನ ದೂರಲೇಬೇಕು. ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ ಅಷ್ಟೇ. ಸೂರ್ಯ ಹುಟ್ಟೋದು ಒಂದೇ ಅಲ್ಲ, ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ. ನಿಮ್ ಪ್ರಜ್ವಲನೂ ಅಷ್ಟೇ, ನಿಮ್ ಸೂರಜನೂ ಅಷ್ಟೇ. ಈ ಹಾಸನ ಜಿಲ್ಲೆಯ ಋಣ ತೀರ್ಸಂತ ಕೆಲಸನ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಆವೇಶದಿಂದ ಏನೋ ಮಾತನಾಡಿದ್ರಿ. ಸೂರ್ಯ ಅಂತೆ, ಹುಡ್ತಾನಂತೆ, ಪ್ರಜ್ವಲಿಸ್ತಾನಂತೆ, ಏನು ಅನ್ನಿಸ್ತಾನೋ ಹಾಸನದ ಋಣ ತೀರಿಸ್ತೀರಂತೆ, ಏನೇನೋ ಋಣ ತೀರಿಸ್ತೀರಂತೆ. ಏನು ತೀರಿಸೋದು? ಭಾರ 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 ಅನಿಸ್ಬಿಟ್ಟಿದೆ ಹಾಸನಕ್ಕೆ. ಯಾಕಂದರೆ ಹಾಸನ ಆಗಿರುವಂಥ ಘಟನೆಯನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ನೀವೆಲ್ಲ ಆರೋಪಿಗಳು, ನೀವು ಅಪರಾಧಿಗಳು ಅಂತ ಏನಾದರೂ ಕನ್ಫರ್ಮ್ ಆಯಿತು ಅಂದರೆ, ಶಿಕ್ಷೆ ಆಯಿತು ಅಂದರೆ ಯಾವ ಋಣ? ಏನು ಋಣ? ಋಣಭಾರ ಅಲ್ಲ, ಇವೆಲ್ಲ ಹೆಣಭಾರ ಅಂತ ಅನಿಸುತ್ತೆ ಆ ಊರಿಗೆ. ಅದಾಗಲೇ ಆ ಜನ, ಅಲ್ಲಿನ ಊರಿನವರು ಎಷ್ಟು ನೊಂದಿದ್ದಾರೆ ಅನ್ನೋದಕ್ಕೆ ಅದಾದ ನಂತರದ, ಆ ಘಟನೆಗಳೆಲ್ಲ ಆದ ನಂತರದ ರಾಜಕಾರಣದ ಫಲಿತಾಂಶಗಳೇ ನಿಮಗೆ ಪಾಠವನ್ನು ಹೇಳಬೇಕಾಗಿದೆ. JDS ಇವತ್ತು ಭಾಳ ಸಂಕಷ್ಟದ ಸ್ಥಿತಿಯಲ್ಲಿದೆ. ಆ್ಯಕ್ಚುಲಿ ಪ್ರಜ್ವಲ್ ರೇವಣ್ಣ ಆಗಲಿ, ಇದೇ ಸೂರಜ್ ರೇವಣ್ಣ ಆಗಲಿ, ಕುಟುಂಬ ರಾಜಕಾರಣ ಏನೇ ಅಂದರೂ ಕೂಡ ಒಂದಿಷ್ಟು ಪ್ರಭಾವ, ಏನೇ ಆಗಲಪ್ಪ ಕುಟುಂಬ ರಾಜಕಾರಣ ಮಾಡ್ತಾರೆ, ಇನ್ನೊಂದು ಮಾಡ್ತಾರೋ, ಎಲ್ಲ ಪಕ್ಷಗಳು ಇದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದೇನೇ ಇದ್ದರೂ ಕೂಡ ನಮ್ಮ ನಾಯಕರು ಇವರು, ಇವ್ರನ್ನ ನಾವು ಬೆಳೆಸಬೇಕು, ಇವರ ದಾರಿಯಲ್ಲಿ ನಾವು ಸಾಗಬೇಕು ಅಂತ ಜನ ತೀರ್ಮಾನ ಮಾಡಿದ್ರು. ನಾನು ಈ ಕ್ಷಣಕ್ಕೂ ಹೇಳ್ತೀನಿ, ಒಂದು ಗಟ್ಟಿಯಾದಂಥ ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯಕ್ಕೆ ಬೇಕೇ ಬೇಕು. ಯಾವುದೇ ರಾಜ್ಯಕ್ಕೂ
ಯಾಕಂದರೆ ರಾಷ್ಟ್ರೀಯ ಪಕ್ಷಗಳನ್ನು ಕಂಟ್ರೋಲ್ ಮಾಡಬೇಕು ಅಂದರೆ, ಕಡಿವಾಣ ಹಾಕಬೇಕು ಅಂದರೆ ಪ್ರಾದೇಶಿಕ ಪಕ್ಷಗಳು ಬೇಕೇ ಬೇಕು. ಹೀಗಿರಬೇಕಾದ್ರೆ ಭಾಳ ಗಟ್ಟಿಯಾಗಿ ಬೆಳೆದ, ಆಗಾಗ ಅಧಿಕಾರವನ್ನು ಹಿಡ್ದ, ಆಗಾಗ ರಾಜ್ಯದ ಅಧಿಕಾರವನ್ನು ಹಿಡಿದ ಒಂದು ಪಕ್ಷ ಸ್ವಯಂಕೃತ ಅಪರಾಧದಿಂದ, ಸ್ವಾರ್ಥದಿಂದ ಹಾಳಾಗ್ತಾ ಇದೆ, ನಾಶ ಆಗ್ತಿದೆ. ಆ ಪಕ್ಷದಲ್ಲಿದ್ದಂಥ ಗಟ್ಟಿ ನಾಯಕತ್ವಗಳೆಲ್ಲ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೋ BJPಗೋ ಎಲ್ಲೋ ಒಂದು ಕಡೆ ಸೇರ್ಕೋತಿದ್ದಾವೆ. JDS ಅನ್ನುವಂಥ ಒಂದು ಪ್ರಬಲವಾದಂಥ ಪ್ರಾದೇಶಿಕ ಪಕ್ಷದ ಪರಿಸ್ಥಿತಿ ತುಂಬ ಸಂಕಷ್ಟದಲ್ಲಿದೆ ಅನ್ನುವಾಗಲೇ ನಿಮ್ಮ ಎರಚುವಂಥ ಪ್ರಕ್ರಿಯೆಗಳಿಂದ ಇನ್ನಷ್ಟು ಕುಗ್ಗುವಂಥ ಸ್ಥಿತಿಗೆ ಬಂದು ತಲುಪ್ತು ಅಥವಾ ತಲುಪಿದೆ. ಭಾಳ ಕಷ್ಟಪಡ್ತಿದ್ದಾರೆ ಕುಮಾರಸ್ವಾಮಿ ಆಗಲಿ, ದೇವೇಗೌಡರಾಗಲಿ. ಮೊನ್ನೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸತತ 3ನೇ ಬಾರಿ ಸೋತ ಮೇಲೆ JDSನ ಪ್ರಬಲ ನಾಯಕತ್ವಗಳೆಲ್ಲ ಪಕ್ಷ ಬಿಡುವಂತಹ ತೀರ್ಮಾನ ತೆಗೆದುಕೊಳ್ಳುತ್ತಿರುವಂಥ ಇಂಥ ಸಂದರ್ಭದಲ್ಲಿ ನೀವು ಹೋಗಿ ಸೂರ್ಯ, ಕಿರಣ, ಚಂದ್ರ, ಸುನಾಮಿ ಏನೋ ಮಾತಾಡಿದ್ದೀರಿ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ಕೊನೆಯದಾಗಿ ಸ್ನೇಹಿತರೆ, ನಾನು ಇವತ್ತು ಟೈಟಲ್ನಲ್ಲಿ ನಿಂಬೆಹಣ್ಣು ಜೋಪಾನ ಅಂತ ಹೇಳ್ಬಿಟ್ಟು ಒಂದು ಲೈನ್ ಹಾಕಿದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ. ನಿಂಬೆಹಣ್ಣು ಜೋಪಾನ ಅಂತ ಹೇಳಿದ್ರೆ ಸೂರಜ್ ರೇವಣ್ಣ ಇಡೀ ಭಾಷಣದುದ್ದಕ್ಕೂ ಕೈಯಲ್ಲಿ ನಿಂಬೆಹಣ್ಣು ಇಟ್ಕೊಂಡಿದ್ರು, ಗಟ್ಟಿಯಾಗಿ ನಿಂಬೆಹಣ್ಣು ಇಟ್ಕೊಂಡಿದ್ರು. ನೀವು HD ರೇವಣ್ಣ ಅವ್ರ ಕಾಲದಿಂದನೂ ಅವರು ನಿಂಬೆಹಣ್ಣನ್ನು ಹಿಡ್ಕೊಂಡು ಓಡಾಡೋದನ್ನು ನೀವು ನೋಡಿರ್ತೀರಿ. ಸೂರಜ್ ರೇವಣ್ಣ ಅವರ ಪ್ರಕರಣಕ್ಕೂ ಈ ನಿಂಬೆಹಣ್ಣಿಗೂ ಬೇರೆ ರೀತಿಯಲ್ಲಿ ನೀವು ಅಪಾರ್ಥವನ್ನು ಕಲ್ಪಿಸ್ಕೊಳ್ಬಾರ್ದು. ನಾನು ಈ ಟೈಟಲ್ ಹಾಕಿದ ಉದ್ದೇಶ ಕೇವಲ ಸೂರಜ್ ರೇವಣ್ಣ ಅವರ ಕೈಯಲ್ಲಿ ನಿಂಬೆಹಣ್ಣು ಹಿಡ್ಕೊಂಡಿದ್ದಾರಲ್ಲ, ಸ್ವಲ್ಪ ಗಟ್ಟಿ ಹಿಡ್ಕೊಳ್ಳಿ ಸೂರಜ್ ರೇವಣ್ಣ, ಕೈ ಜಾರಿ ಕೆಳಗೆ ಬಿದ್ದು ಹೋದಿತ್ತು ಜೋಪಾನ. ಈ ಆ್ಯಂಗಲ್ನಲ್ಲಿ ಬಹುಶಃ ನಿಮಗೆ ಅದು ಅರ್ಥ ಆಗಿರುತ್ತೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.